ಓಂ ಶ್ರೀ ಗಣೇಶಾಯ ನಮಃ. ಸಂಕಷ್ಟಹರ ಚತುರ್ಥಿ. ಸಂಕಷ್ಟಹರ ಚತುರ್ಥಿ ಎಂದು ನಾವು ಹೇಗೆ ಗಣಪತಿಯನ್ನ ಹೋಲಿಸಿಕೊಳ್ಳುವುದು, ಅಂದರೆ ಅವನ ಅನುಗ್ರಹಕ್ಕೆ ನಾವು ಹೇಗೆ ಪಾತ್ರರಾಗುವುದು ಅಂತ ತಿಳ್ಕೊಳ್ಳೋಣ. ಸಂಕಷ್ಟಹರ ಚತುರ್ಥಿ ಎಂದು ನಾವು ಮೊದಲು ಶ್ರದ್ಧೆ ಭಕ್ತಿಯಿಂದ ಯಾವುದೇ ತರ ನಾವು ಪೂಜೆ ಮಾಡಿದ್ರು ನಾವು ಗಣಪತಿಯನ್ನ ರೀಚ್ ಮಾಡ್ಬೋದು, ಅಂದ್ರೆ ಗಣಪತಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು. ಯಾವ್ಯಾವ ತರ ಮಾಡ್ಬೋದು ನಾವು? ದೂರ್ವೆಯನ್ನ ಕೊಯ್ಯುವುದರ ಮೂಲಕ ಮಾಡ್ಬೋದು, ನಾಮ ಜಪ ಮಾಡುವುದರ ಮೂಲಕ ಮಾಡ್ಬೋದು, ಮಂತ್ರಗಳನ್ನ ಹೇಳುವುದರ ಮೂಲಕ ಮಾಡ್ಬೋದು, ಅಥವಾ ನಮ್ಮ ಹತ್ರ ಸಾಧ್ಯ ಇದೆ ವ್ರತವನ್ನ ಮಾಡ್ಬೋದು, ಉಪವಾಸ ಮಾಡ್ಬೋದು, ಇಲ್ಲ ವ್ರತ ಕಥೆಯನ್ನ ಕೇಳ್ಬೋದು, ಇಲ್ಲ ದಾನ ಧರ್ಮಗಳನ್ನ ಮಾಡ್ಬೋದು, ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಸಲ್ಲಿಸ್ಬೋದು. ಇದ್ಯಾವುದೂ ಇಲ್ಲ ಅಂದ್ರೆ ನಾವು ಮಾಡೋ ಕೆಲಸದಲ್ಲೇ ಗಣಪತಿಯನ್ನ ಕಂಡು ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರು ಅದನ್ನು ಒಂದು ತರದ ಪೂಜೆನೆ. ನಾನಾ ವಿಧದ ಪೂಜೆ ಇದೆ, ಯಾವ ತರದ ಪೂಜೆಯನ್ನ ಬೇಕಿದ್ರೂ ಮಾಡ್ಬೋದು. ನಮಗೆ ಯಾವುದು ಸಾಧ್ಯ ಇದೆಯೋ ಈ ಕ್ಷಣದಲ್ಲಿ ನಾವಿರೋ ಪರಿಸ್ಥಿತಿಯಲ್ಲಿ ನಾವು ಯಾವ ತರದ ಪೂಜೆ ನಮ್ಮ ಹತ್ರ ಸಾಧ್ಯ ಇದೆಯೋ ಅದನ್ನ ನಾವು ಮಾಡ್ಬೋದು. ಯಾವುದೇ ಪೂಜೆಯನ್ನ ಮಾಡಿದ್ರು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಗಣಪತಿಗೆ ಅದು ರೀಚ್ ಆಗಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ. ನಮ್ಮ ಸಂಕಷ್ಟವನ್ನ ಅವನಿಗೆ ಹೇಳ್ಕೊಂಡು ಆ ಸಂಕಷ್ಟಕ್ಕೆ ಪರಿಹಾರವನ್ನ ನಾವು ಪಡೆಯಬಹುದು. ಅಥವಾ ಸಂಕಷ್ಟಕ್ಕೆ ಪರಿಹಾರ ಸಿಕ್ಕಿದೆ ನಮಗೆ ಆಲ್ರೆಡಿ ಅಂತ ಅಂದ್ರೆ ನಾವು ಅವನಿಗೆ ಗ್ರ್ಯಾಟಿಟ್ಯೂಡ್ ಅನ್ನ ಅರ್ಪಿಸಿ ಇನ್ನು ಮುಂದೆ ಯಾವುದೇ ಸಂಕಟ ಬರದೇ ಇರೋ ತರ ನನ್ನನ್ನ ಕಾಪಾಡಪ್ಪ ಅಂತ ನಾವು ಬೇಡ್ಕೋಬಹುದು. ಯಾವುದೇ ತರನೇ ಬೇಕಿದ್ರು ನಾವು ಮಾಡ್ಬೋದು. ಇದೆ ಯಾವುದೇ ತರ ಮಾಡಿದ್ರು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಾವು ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಒಂದು ಬ್ರಾಹ್ಮಣ ಇರ್ತಾನೆ, ಅವನಿಗೆ ತುಂಬಾ ಸಂಕಷ್ಟ, ಯಾವಾಗ್ಲೂ ದುಃಖ ನೋವು ಸಂಕಟ, ಮಕ್ಕಳ ಭವಿಷ್ಯದ ಚಿಂತೆ, ಬಡತನ, ಹಿಂಗೆ 108 ತೊಂದರೆಗಳು ಅವನಲ್ಲಿ ಇರುತ್ತೆ. ಅವನು ಒಂದಿನ ತುಂಬಾ ಬೇಜಾರಲ್ಲಿ ಗಣಪತಿಯನ್ನ ಕೇಳ್ಕೊಳ್ತಾನೆ, ಯಾಕೆ ನನಗೆ ಈ ತರ ಮಾಡ್ತಿದೀಯಾ? ನಾನ್ ಮಾಡಿದ ತಪ್ಪಾದ್ರೂ ಏನು, ಅಥವಾ ನನ್ನಿಂದ ಏನ್ ತಪ್ಪಾಗ್ತಿದೆ, ಅದಕ್ಕೊಂದು ಪರಿಹಾರ ಅಂತ ಇಲ್ವಾ? ಪರಿಹಾರವನ್ನ ಕೊಡು, ನಿನ್ನನ್ನೇ ನಂಬಿದ್ದೀನಿ, ಇನ್ಯಾರು ನನಗೆ ಗತಿ ಇಲ್ಲ ಅಂತ ಗಣಪತಿಯಲ್ಲಿ ಪ್ರಾರ್ಥಿಸಿ ಮಲ್ಕೊಳ್ತಾನೆ. ಆ ದಿನ ಏನಾಗಿತ್ತು ಅಂದ್ರೆ ಸಂಕಷ್ಟಹರ ಚತುರ್ಥ ದಿನ ಆಗಿತ್ತು. ಗಣಪತಿ ಅವನ ಕನಸಿನಲ್ಲಿ ಚಂದ್ರನ ಜೊತೆಗೆ ಬಂದು, ಅಂದ್ರೆ ಚಂದ್ರನ ಬಿಂಬದಲ್ಲಿ ಗಣಪತಿಯನ್ನ ಕಾಣ್ತಾನೆ ಬ್ರಾಹ್ಮಣ. ಗಣಪತಿ ಹೇಳ್ತಾನೆ ಬ್ರಾಹ್ಮಣನಿಗೆ, ನೀನು ಈ ಸಂಕಷ್ಟಹರ ಚತುರ್ಥಿ ಎಂದು ಪ್ರತಿ ತಿಂಗಳು ನಿನ್ನ ಕೈಯಲ್ಲಿ ಏನು ಸಾಧ್ಯವೋ, ಉಪವಾಸ ವ್ರತ ಯಾವುದೇ ತರದ್ ನಿನ್ನ ಹತ್ರ ಯಾವ್ದು ಸಾಧ್ಯವೋ ನೀನು ಅದನ್ನ ಮಾಡು, ನಿನ್ನ ಬೆನ್ನೆಲುಬಾಗಿ ನಿಲ್ತೀನಿ, ನಿನ್ನ ಸಂಕಷ್ಟವನ್ನ ಪರಿಹಾರ ಮಾಡ್ತೀನಿ ಅಂತ ಅವನಿಗೆ ಭರವಸೆಯನ್ನ ಕೊಟ್ಟು ಕನಸಿನಲ್ಲಿ ಹೇಳಿ ಹೋಗ್ತಾನೆ. ಅದರಂತೆ ಏನ್ ಮಾಡ್ತಾನೆ ಬ್ರಾಹ್ಮಣ, ಮತ್ತೆ ಮುಂದೆ ಅವನು ಸಂಕಷ್ಟಹರ ಚತುರ್ಥಿಯ ದಿನ ಬಂದಾವಾಗ ಪ್ರತಿ ಮಾಸದಲ್ಲೂ ಅವನಿಗೆ ಗಣಪತಿಗೆ ಪೂಜೆಯನ್ನ ಅಂದ್ರೆ ವ್ರತವನ್ನ ಆಚರಣೆ ಮಾಡ್ತಾ ಹೋಗ್ತಾನೆ. ಆವಾಗ ಅವನಿಗೆ ಸಂಕಷ್ಟವೆಲ್ಲ ಪರಿಹಾರ ಆಗಿ ಶಾಂತಿ ನೆಮ್ಮದಿ, ಅವನಿಗೆ ಏನ್ ಬೇಕೋ ಜೀವನದಲ್ಲಿ ಅದೆಲ್ಲ ದೊರಕ್ತಾ ಹೋಗುತ್ತೆ. ಅದೇ ಇಲ್ಲಿ ಏನು ಮುಖ್ಯ ಅಂದ್ರೆ ಶ್ರದ್ಧೆ ಮತ್ತು ಭಕ್ತಿ ಜೊತೆಗೆ ನಂಬಿಕೆ, ಇದು ಮೂರು ನಮಗೆ ಮುಖ್ಯ ಆಗತ್ತೆ. ನಾವು ಯಾವುದೇ ತರ ಪೂಜೆ ಪುನಸ್ಕಾರ ಮಾಡಿದ್ರು ಅದರಲ್ಲಿ ಶ್ರದ್ಧೆ ಭಕ್ತಿ ಮತ್ತೆ ನಂಬಿಕೆಯನ್ನ ನಾವು ಇಟ್ಕೊಂಡು ಮಾಡ್ಬೇಕು. ಇವಾಗ ನಾವು ಮನಸ್ಸಿನಲ್ಲಿ ಡೌಟ್ ಪಡ್ತಾ ಮಾಡಿದ್ರೆ ಅದರದ್ದು ಫಲ ಸಿಗಲ್ಲ. ನಾವು ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು, ಫಲವನ್ನ ಕೊಡೋದು ದೇವರಿಗೆ ಬಿಟ್ಬಿಡ್ಬೇಕು, ಅವನು ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಮಾಡ್ತಾ ಹೋಗ್ಬೇಕು. ಮನಸ್ಸು ಚಂಚಲ ಆದ್ರೂ ನಾವು ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ನಾವು ಅದನ್ನ ಮಾಡ್ಬೇಕು. ಈ ಸಂಕಷ್ಟಹರ ಚತುರ್ಥಿ ಎಂದು ಏನೂ ಮಾಡಕ್ಕಾಗಲ್ಲ ಅನ್ನೋರು ಸಂಜೆ ರಾತ್ರಿಯಲ್ಲಿ ಚಂದ್ರ ದರ್ಶನ ಮಾಡಿ ಚಂದ್ರನಿಗೊಂದು ನಮಸ್ಕಾರ ಮಾಡಿ ಅವನಲ್ಲಿ ಬೇಡ್ಕೊಂಡು, ನನ್ನ ಸಂಕಷ್ಟ ಈ ತರ ಇದೆ, ನೀನು ಪರಿಹಾರ ಮಾಡಪ್ಪ ಅಂತ ಬೇಡ್ಕೊಂಡು ತುಂಬಾ ನಿಮಗೆ ಸಹಾಯ ಆಗತ್ತೆ. ಯಾವುದೇ ತರ ನೀವು ಬೇಕಿದ್ರು ಮಾಡ್ಬೋದು.
ನಾವು ದೇವರಲ್ಲಿ ಭಕ್ತಿಯಿಂದ ನನ್ನ ಸಂಕಷ್ಟವನ್ನ ಪರಿಹಾರ ಮಾಡು ಅಂತ ಕೇಳ್ಕೊಬೇಕು. ಇದು ಕೊಡು ಅದು ಕೊಡು ಅಂತ ತುಂಬಾ ಕೊಡು ಕೊಡು ಅಂತ ಬೇಡೋದಕ್ಕಿಂತ ನನಗೆ ನಿನ್ನಲ್ಲಿ ನಂಬಿಕೆ ಇದೆ, ನೀನು ನನಗೆ ಒಳ್ಳೆಯದನ್ನೇ ಮಾಡುತ್ತೀಯ, ನನಗೆ ಏನು ಬೇಕು ಜೀವನದಲ್ಲಿ ಅದೆಲ್ಲ ದೊರಕುವಂತೆ ಮಾಡೋದು ನಿನಗೆ ಗೊತ್ತು, ಸರಿಯಾದ ಸಮಯದಲ್ಲಿ ಸರಿಯಾದ ವೇಳೆಯಲ್ಲಿ ನೀನು ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ, ನಿನ್ನಲ್ಲಿ ನಂಬಿಕೆ ನನಗಿದೆ ಅಂತ ನಾವು ಹೇಳ್ಕೊಂಡ್ರು ಸಾಕಾಗತ್ತೆ. ಅದಷ್ಟನ್ನೇ ನಾವು ಹೇಳ್ಕೊಬೇಕು ಗಣಪತಿಯ ಹತ್ರ. ಆದಷ್ಟು ನಾವು ಮನಸ್ಸಿನಲ್ಲಿ ಓಂ ಗಂ ಗಣಪತಿಯೇ ನಮಃ ಅಂತ ನಾಮ ಜಪವನ್ನ ಆದಷ್ಟು ನಾವು ಸಂಕಷ್ಟಹರ ಚತುರ್ಥಿ ಎಂದು ಮನಸ್ಸಿನಲ್ಲಿ ಮಾನಸಿಕ ಜಪವನ್ನ ನಾವು ಎಲ್ಲೇ ಕೂತ್ರುನು, ಎಲ್ಲೇ ನಿಂತ್ರುನು, ಎಲ್ಲೇ ಹೋದ್ರುನು ನಾವು ಮನಸ್ಸಿನಲ್ಲಿ ಮಾನಸಿಕವಾಗಿ ಜಪವನ್ನ ಮಾಡ್ಬೋದು. ಓಂ ಗಂ ಗಣಪತಿಯೇ ನಮಃ ಅಂತ ಸಾಧ್ಯ ಆದಷ್ಟು ನಾವು ಓಂ ಗಂ ಗಣಪತಿಯೇ ನಮಃ ಅಂತ ನಾವು ಮನಸ್ಸಿನಲ್ಲಿ ಒಂದು 10 ಸಾರಿ ಹೇಳಿಕೊಂಡ್ರೆ ಆಮೇಲೆ ಅದೇ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇರತ್ತೆ. ನಿಮಗೆ ಗೊತ್ತಿಲ್ಲದೇನೆ ನೀವು ಚಾಂಟ್ ಮಾಡ್ತಿರ್ತೀರಾ. ಈ ತರ ಮಾಡೋದ್ರಿಂದನೂ ನಮಗೆ ಆ ದಿನದ ಒಂದು ಏನ್ ಎನರ್ಜಿ ಇದೆಯೋ, ನಾವು ಶಕ್ತಿಯನ್ನ ಪಡ್ಕೊಬೇಕು ಅಂತಿದೀವೋ ಅದು ನಮಗೆ ಸಿಗತ್ತೆ. ಮತ್ತೆ ಏನು ಸಂಕಷ್ಟಗಳನ್ನ ನಾವು ಪರಿಹಾರ ಮಾಡ್ಕೊಬೇಕು ಅಂತ ಇದೀವೋ ಆ ಸಂಕಷ್ಟಗಳೆಲ್ಲ ಪರಿಹಾರ ಆಗೋಕೆ ಒಂದು ಸಾಧ್ಯತೆ ಇದೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಶ್ರದ್ಧೆ, ಭಕ್ತಿ, ನಂಬಿಕೆ ಇದ್ ಮೂರನ್ನ ಇಟ್ಕೊಂಡು ನಾವು ಗಣಪತಿಯನ್ನ ಸ್ಮರಿಸಿ ಧ್ಯಾನಿಸಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದ್ರಿಂದ, ನಮ್ಮ ಜವಾಬ್ದಾರಿಯನ್ನ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ರಿಂದ, ಬೇರೆಯವರಿಗೆ ಕೆಡುಕನ್ನ ಬಯಸದೆ ಕೆಟ್ಟದ್ದನ್ನು ಮಾಡದೆ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯೋದ್ರಿಂದ ಗಣಪತಿ ಅನುಗ್ರಹ ಮಾಡೇ ಮಾಡ್ತಾನೆ. ಶ್ರೀ ಮಹಾಗಣಪತಿಯು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ಸ್ಮರಿಸುತ್ತಾ ಧ್ಯಾನಿಸುತ್ತಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭೋ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.